ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ಮಾಡ್ತಾ ಇರೋದು ಕ್ಯಾಪ್ಸಿಕನ್ ಬ್ರೆಡ್ ಟೋಸ್ಟ್ ಇರೋದೆಲ್ಲ ನೋಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಒಂದು ಟೊಮೊಟೊ ಹಣ್ಣು, ಕ್ಯಾರೆಟು, ಗ್ರೀನ್ ಚಿಲ್ಲಿ, ಕ್ಯಾರೆಟು, ಸ್ವಲ್ಪ ಕಾಯಿ ತುರಿ. ಈಗ ಒಂದು ಪ್ಯಾನ್ಗೆ ತುಪ್ಪ ಹಾಕ್ಕೊಂಡು ಅದನ್ನ ಎಲ್ಲ ಕಡೆ ಸ್ಪ್ರೆಡ್ ಆಗೋಂಗೆ ಮಾಡಿ, ಪ್ಯಾನ್ ಸುತ್ತನೂ ಅಥವಾ ಒಂದು ಹಂಚು ತೊಗೊಳ್ಳಿ, ಅದಕ್ಕೆ ತುಪ್ಪ ಹಾಕ್ಕೊಳ್ಳಿ, ಸ್ಪ್ರೆಡ್ ಆಗೋಂಗೆ ಮಾಡಿಕೊಂಡು ಈಗ ಬ್ರೆಡ್ ಪೀಸಸ್ನ ಅದ್ರ ಮೇಲೆ ಹಾಕಿ, ಇದು ತುಪ್ಪದಲ್ಲಿ ಇದನ್ನ ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಆವಾಗ ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ಇದು ಆಗಿರುತ್ತೆ. ಸ್ವಲ್ಪ ಈ ಥರ ಅದನ್ನು ಬ್ರೆಡ್ನ ರೋಸ್ಟ್ ಮಾಡ್ಕೊಂಡ್ಮೇಲೆ ಅದನ್ನು ಸೈಡಿಗೆ ತಗೊಳ್ಳಿ. ತಿರ್ಗಿ ಅದೇ ಪ್ಯಾನ್ಗೆ ಸ್ವಲ್ಪ ತುಪ್ಪ ಮತ್ತು ಸ್ವಲ್ಪ ಆಯಿಲು. ತುಪ್ಪ ಆಪ್ಷನಲ್ಲು, ನಿಮ್ಗೆ ಬೇಕಾದರೆ ಎಣ್ಣೆ ಹಾಕೋಬೋದು. ನಾನು ಹೆಲ್ತ್ ಕಾನ್ಷಿಯಸ್ ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಹಾಕೊಂಡ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ನಾನೊಂದು 2 ಸ್ಪೂನ್ ಎಣ್ಣೆ ಹಾಕೋತೀನಿ. ಅದಾದಮೇಲೆ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕಿದ್ದೀನಿ. ಚಿಕ್ಕದಾಗಿ ಹಚ್ಕೊಳ್ಳಿ. ಮತ್ತು ಒಂದು 2 ಗ್ರೀನ್ ಚಿಲ್ಲಿ, ಅದನ್ನು ನಾನು ಈ ಶೇಪಲ್ಲಿ ಡಿಸೈನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಹೆಂಗೆ ಬೇಕಾದ್ರೆ ಕಟ್ ಮಾಡೋಕ್ಕೋಗ್ಬೋದು. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಬೇಕು. ಹಸಿಮೆಣ್ಸಿನ್ಕಾಯಿ ಫಸ್ಟೇ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ಕು, ಈ ಎದೆ ಉರಿ ಅದೇನೂ ಆಗೋಲ್ಲ. ಅದಕ್ಕೆ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿಬಿಡಿ. ಈಗ ಅದು ಫ್ರೈ ಆದಮೇಲೆ ಟೊಮೊಟೊ ಹಣ್ಣು ಹಾಕ್ಕೊಳ್ಳಿ. ಅದು ಚಿಕ್ಕದಾಗಿ ಕಟ್ ಮಾಡಿದ್ದೀನಿ, ಒಂದು ಟೊಮೆಟೊ ಹಣ್ಣು. ಅದನ್ನು ಚೆನ್ನಾಗಿ ಫ್ರೈ ಮಾಡಿ. ಟೊಮ್ಯಾಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು. ಚೆನ್ನಾಗಿ ಫ್ರೈ ಆದಷ್ಟು ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಟೊಮ್ಯಾಟೊ ಹಣ್ಣು ಸಾಫ್ಟ್ ಆಗೋ ಫ್ರೈ ಮಾಡಿ ಚೆನ್ನಾಗಿ. ಒನ್ಸ್ ಟೊಮ್ಯಾಟೊ ಸಾಫ್ಟೆಲ್ಲ ಆದಮೇಲೆ ನೀವು ಕ್ಯಾಪ್ಸಿಕನ್ ಹಾಕೋಬೇಕು. ಈಗ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಿದೆ. ಇದು ಸಂಜೆ ಟೈಮ್ಗೆ ಒಳ್ಳೆ ಸ್ನ್ಯಾಕ್ಸ್ ಅನ್ಬೋದು. ಈಗ ನೋಡಿ ಕ್ಯಾಪ್ಸಿಕನ್, ನಾನು ಒಂದು ಅರ್ಧ ಕ್ಯಾಪ್ಸಿಕನ್ ಹಾಕ್ಕೊಂಡಿದ್ದೀನಿ ಚಿಕ್ಕದ್ರಲ್ಲಿ. ಆ ಕ್ಯಾಪ್ಸಿಕನ್ನು ಸ್ವಲ್ಪ ಫ್ರೈ ಆಗಬೇಕು, ರೋಸ್ಟ್ ಆಗಬೇಕು, ಚೆನ್ನಾಗಿರುತ್ತೆ. ಈಗ ಕ್ಯಾಪ್ಸಿಕನೆಲ್ಲ ಚೆನ್ನಾಗಿ ರೋಸ್ಟ್ ಆಗಲಿ. ಅದನ್ನು ನೀವು ಎಷ್ಟೊತ್ತು ಚೆನ್ನಾಗಿ ಲೋ ಫ್ಲೇಮ್, ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಬೇಕು. ಯಾಕಂದರೆ ಹೈ ಫ್ಲೇಮ್ ಆದರೆ ಸುಮ್ಮನೆ ಸೀದೋಗೋದು ಅದೆಲ್ಲ ಆಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಿ. ಆವಾಗ ಬೇಯುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸ್ನ್ಯಾಕ್ಸು ಸಂಜೆ ಟೈಮಲ್ಲಿ ನೀವು ಮಕ್ಕಳಿಗೆಲ್ಲ ಮಾಡಿಕೊಡ್ಬೋದು, ಖುಷಿಯಾಗುತ್ತೆ. ಬೆಳಿಗ್ಗೆ ಟೈಮಲ್ಲಿ ನೀವು ಟಿಫನ್ ಕೂಡ ಯೂಸ್ ಮಾಡ್ಬೋದು. ಇದು ಹೆಲ್ತಿ ಫುಡ್ ಆಲ್ಸೋ. ನೋಡಿ, ಇದು ಕ್ಯಾರೆಟ್ ಸ್ವಲ್ಪ ತುರಿದು ಹಾಕ್ಕೊಂಡಿದ್ದೀನಿ ಮತ್ತು ಕಾಯಿ ತುರಿ. ಇದು ನಿಮಗೆ ಕಾಯಿ ತುರಿ ಆಪ್ಷನಲ್ಲು. ಕ್ಯಾರೆಟ್ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಕ್ಯಾರೆಟು ನನಗೆ ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಹಾಕಿದ್ದೀನಿ, ಇದಕ್ಕೆ ಎಷ್ಟು ಬೇಕೋ ಅಷ್ಟು. ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಕ್ಯಾರೆಟು ಕಾಯಿ ತುರಿ ಅಷ್ಟೊಂದು ಫ್ರೈ ಆಗಕ್ಕೆ ಬೇಕಾಗಿಲ್ಲ. ಸ್ವಲ್ಪ ಫ್ರೈ ಮಾಡಿಕೊಂಡು ಅದಾದಮೇಲೆ ನೀವು ಸಾಲ್ಟು ನಿಮ್ಗೆ ಬೇಕಾಗಿದ್ದೆಲ್ಲ ಹಾಕೋಬೋದು, ಮಸಾಲೆ ಪದಾರ್ಥ. ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀರೋ ಆವಾಗ ಅಷ್ಟು ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ನೋಡಿ, ಇದು ಎಣ್ಣೆಯಲ್ಲಿ ಮತ್ತು ತುಪ್ಪದಲ್ಲಿ ಇದು ಚೆನ್ನಾಗಿ ಫ್ರೈ ಆಗಬೇಕು. ಅದು ಯಾಕೆಂದರೆ ಅದು ಮಸಾಲೆ ಎಲ್ಲ ಅದಕ್ಕೂ ಹಿಡಿಬೇಕಲ್ಲ. ಎಣ್ಣೆದ್ರಲ್ಲಿ, ತುಪ್ಪದ್ರಲ್ಲಿ ಇದಕ್ಕೆಲ್ಲ ಹಿಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತಿನ್ನೋಕ್ಕೂ ಒಂಥರ ಮಜಾ ಕೊಡುತ್ತೆ, ಚೆನ್ನಾಗಿರುತ್ತೆ. ಈಗ ನೋಡಿ, ಸಾಲ್ಟ್ ಹಾಕ್ಕೊಳ್ಳಿ. ಒಂದು ಅರ್ಧ ಸ್ಪೂನ್ಗಿಂತ ಕಮ್ಮಿ ಸಾಲ್ಟೇ ಹಾಕ್ಕೊಳ್ಳಿ. ನಿಮ್ಗೆ ನೋಡಿಕೊಂಡು ರುಚಿಗೆ ತಕ್ಕಷ್ಟು. ಮತ್ತು ಚೂರು ಚಿಲ್ಲಿ ಪೌಡ್ರು, ಅಂದರೆ ಖಾರದ ಪುಡಿ ಮನೇಲಿ ಮಾಡಿರೋದೇ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ನಾನು ಅದನ್ನೇ ಹಾಕಿದ್ದೀನಿ, ಚೆನ್ನಾಗಿ ಬರುತ್ತೆ. ಖಾರದ ಪುಡಿ, ಧನಿಯಾ ಪುಡಿ 2 ಒಟ್ಟಿಗೆ ರುಬ್ಬಿರೋದು ಹಾಕಿರೋದು. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಆ ಖಾರನೂ ಹಸಿ ಘಾಟೆಲ್ಲ ಹೋಗಬೇಕು. ಆ ಖಾರನೂ ಈ ಟೊಮೊಟೊ, ಕ್ಯಾರೆಟ್ ಇದಕ್ಕೆಲ್ಲ ಹಿಡಿಬೇಕಲ್ಲ. ಅದು ಫ್ರೈ ಆದಮೇಲೆ ನೋಡಿ ಈ ಥರ ರೆಡಿಯಾಗಿರುತ್ತೆ. ಪ್ಲೇಟ್ಗೆ ನಾವು ಬ್ರೆಡ್ ಸ್ಲೈಸ್ನ ಇಟ್ಟು ಅದ್ರ ಮೇಲೆ ಈ ಮಸಾಲೆನೆಲ್ಲ ಹಾಕ್ಕೊಳ್ಳೋಣ. 2ಕ್ಕೆ ಹಾಕ್ಕೊಂಡು 2 ಪೀಸ್ನ ಅದ್ರ ಮೇಲೆ ಇಟ್ಕೊಳ್ಳಿ ವಾಪಸ್ಸು. ಆಮೇಲೆ ಅದ್ರ ಮೇಲ್ಗಡೆ ನಾವು ಮಸಾಲೆನ ಹಾಕಿ, ಯಾವುದು ನೀವು ಮಾಡಿದ್ರಲ್ಲ ಫ್ರೈ ಟೋಸ್ಟು, ಅದನ್ನು ಹಾಕಿ. ಈಗ ಮಧ್ಯಕ್ಕೂ ಹಾಕಿದ್ದೀವಿ, ಮೇಲೂ ಹಾಕಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ. ಕಟ್ ಮಾಡಿ 2 ಪೀಸಾಗಿ ಚೆನ್ನಾಗಿರುತ್ತೆ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ.